ಬಾಯ್. ಫೈನಲಿ ನನ್ನ ಕಸಿನ್ಸ್ ಹಾಗೂ ಫ್ಯಾಮಿಲಿಗೆ ಬಾಯ್ ಹೇಳಿ ಇವಾಗ ನಾನು ಏರ್ಪೋರ್ಟ್ ಕಡೆಗೆ ಹೊರಡ್ತಿದ್ದೀನಿ. ಯಾಕಂದರೆ ನನಗೆ 2.5 months ಹಾಲಿಡೇಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಫೈನಲಿ ನಾನು 3rd year ಕೋರ್ಸ್ ಸ್ಟಾರ್ಟ್ ಮಾಡೋದಕ್ಕೆ ಅರ್ಮೇನಿಯಾಗೆ ವಾಪಸ್ ಹೋಗ್ತಾ ಇದ್ದೀನಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್. ಸೊ ಫೈನಲಿ ನಾವು ಹೋಗೋ ದಿನ ಬಂದೇ ಬಿಡ್ತು ಆ್ಯಂಡ್ ಮಧ್ಯಾಹ್ನನೇ ನಾವು ಬ್ಯಾಂಗ್ಳೂರಿಗೆ ಬಂದ್ವಿ ಆ್ಯಂಡ್ ಇವಾಗ ಹೊರಡ್ತಿದ್ದೀವಿ. ಟೈಮ್ ಬಂದು ನಿಯರ್ಲಿ 10:30 ಆಗಿದೆ ಆ್ಯಂಡ್ ನನ್ನ ಜೊತೆ ಇದ್ದಾರೆ ಪ್ರೀತಮ್, ನಮ್ಮಮ್ಮ, ನಮ್ಮಪ್ಪ ಆ್ಯಂಡ್ ಬಂದು ನಮ್ಮ ಮಾಮ. ಸೊ ಇವಾಗ ನಾವು ಹೊರಡ್ತಿದ್ದೀವಿ ಆ್ಯಂಡ್ ಫೈನಲಿ ಏನಂದರೆ ಎಲ್ಲರೂ ಬಂದಿರ್ತಾರೆ. ಸೃಷ್ಟಿ, ಕೃತಿ, ವೇದ, ಸಂದೀಪ್ ಎಲ್ಲರೂ ಬಂದಿರ್ತಾರೆ. ಸೊ ನನ್ನ ಲಗೇಜ್ ಕೂಡ ಸ್ವಲ್ಪ ವೇದ ಬ್ಯಾಗಿಗೆ ಆ್ಯಂಡ್ ಸಂದೀಪ್ ಬ್ಯಾಗಿಗೆಲ್ಲ ಮತ್ತು ಕೃತಿ ಬ್ಯಾಗಿಗೆಲ್ಲ ಹಾಕೋದಿದೆ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ನಿಮಗೆ ಗೊತ್ತಿರೋ ಹಂಗೆ ನಾನು ಪ್ಯಾಕಿಂಗ್ ವೀಡಿಯೋ ನೋಡಿದ್ದೆ. ಲಾಸ್ಟ್ ನೈಟ್ ನಾನು ಮಲಗಿದ್ದು ತುಂಬಾ ಲೇಟ್ ಆಗಿತ್ತು ಆ್ಯಂಡ್ ತುಂಬಾ ಸ್ಟ್ರೆಸ್ ಕೂಡ ಆಗಿತ್ತು ಆ್ಯಂಡ್ ನಾನು ಕಾರಲ್ಲಿ ಬರ್ಬೇಕಾದ್ರೆ ಫುಲ್ ನಿದ್ದೆ ಮಾಡಿದೆ ಆ್ಯಂಡ್ ಏರ್ಪೋರ್ಟ್ ಸಿಕ್ಕಿದ್ದು ಗೊತ್ತಾಗಿಲ್ಲ ಆ್ಯಂಡ್ ಫೈನಲಿ ನಾವು ಬ್ಯಾಂಗ್ಳೂರು ಏರ್ಪೋರ್ಟಿಗೆ ರೀಚ್ ಆದ್ವಿ ಆ್ಯಂಡ್ ಅಲ್ಲಿ ಪಾರ್ಕಿಂಗ್ಗೆ ಇಷ್ಟೇ ಟೈಮ್ ಅಂತ ಕೊಡ್ತಾರೆ. ಸೊ ಅದೆಲ್ಲ ತುಂಬಾ ಸ್ಟ್ರೆಸ್ ಇತ್ತು. ಲಗೇಜ್ ಎಲ್ಲ ಈಚೆ ಇಳಿಸೋದು ಆ್ಯಂಡ್ ನಮ್ಮ ಪಪ್ಪ ಅಮ್ಮ ತುಂಬಾ ಹೆಲ್ಪ್ ಮಾಡ್ತಿದ್ರು. ಅದನ್ನು ತಗೊಂಡ ಇದನ್ನು ತಗೊಂಡ ಏನಾದ್ರು ಮಿಸ್ ಮಾಡಿದ್ನ ಅದೇ ಇರುತ್ತೆ. ಸೊ ಎಲ್ಲ ಲಗೇಜಸ್ನು ಕಾರಿಂದ ಇಳಿಸಿ ಆ್ಯಂಡ್ ನಮ್ಮ ಮಾಮ ಕಾರ್ನ ಪಾರ್ಕ್ ಮಾಡೋದಕ್ಕೆ ಹೋದರು ಆ್ಯಂಡ್ ಅದೇ ಟೈಮಿಗೆ ಸೃಷ್ಟಿ ಕೂಡ ಬಂದಳು ಆ್ಯಂಡ್ ಅವಳು ನೋಡಿ ತುಂಬಾ ಖುಷಿ ಆಯಿತು. ಇಷ್ಟು ಲಗೇಜಸ್ನ ನಾನು ಅರ್ಮೇನಿಯಾಗೆ ಕ್ಯಾರಿ ಮಾಡ್ತಿರೋದು. ಇದು ಟೋಟಲಿ 50 kg ಆಫ್ ಲಗೇಜಸ್ ಇದೆ. ಫೈನಲಿ ಏರ್ಪೋರ್ಟಿಗೆ ಬಂದೆ ಆ್ಯಂಡ್ ನಾನು 1 hour ಮುಂಚೆನೇ ಬಂದಿದ್ದೆ. ಸೊ ತುಂಬಾ ವೆಯ್ಟ್ ಮಾಡೋದಾಯಿತು ಆ್ಯಂಡ್ ಸೃಷ್ಟಿನೂ ನನ್ನ ಜೊತೆನೇ ಬಂದು ಆ್ಯಂಡ್ ಭವ್ಯ, ವೇದ ಎಲ್ಲ ಬಂದಿದ್ದಾರೆ ಈಗ. ಸೊ ನನ್ನ ಲಗೇಜ್ ಸ್ವಲ್ಪ ವೇದ ಬ್ಯಾಗಿಗೆ ಹಾಕೋದಿದೆ. ಸೊ ಅದನ್ನು ಹಾಕ್ಬಿಟ್ಟು ಇವಾಗ ಚೆಕ್ ಇನ್ ಮಾಡಿಸ್ಬಿಟ್ಟು ಲೆಟ್ಸ್ ಗೋ. ಬಾಯ್ ಬಾಯ್ ಇಂಡಿಯಾ. ನೀನು ನಿಂತ್ಕೋ. ಸೊ ಗೈಸ್, ನಮ್ಮ ವೇದನೂ ಬಂದಿದ್ದಾಯಿತು. ಸೊ ಇವಾಗ ಲಗೇಜ್ ನಾನು ತುಂಬ್ತಾ ಇದ್ದೀನಿ ಅವಳ ಬ್ಯಾಗಿಗೆ. ಗೈಸ್, ಆಫ್ಟರ್ ಮೆನಿ ಡಿಕೇಡ್ಸ್ ನನ್ನ ಪೇರೆಂಟ್ಸ್ ಅಂತೂ ತುಂಬಾ ಬೇಜಾರಾಗಿದ್ರು ನನ್ನ ಕಳಿಸ್ಕೊಡೋಕ್ಕೆ ಆ್ಯಂಡ್ ಎಸ್ಪೆಷಲಿ ಮೈ ಡ್ಯಾಡ್ ಈ ವಾಸ್ ಕ್ರೈಯಿಂಗ್. ಬಟ್ ಇಟ್ಸ್ ಟೂ ಮ್ಯಾಂಡೇಟರಿ ಫಾರ್ ಮೀ ಟು ಗೋ ಅಬ್ರಾಡ್ ಆ್ಯಂಡ್ ಸ್ಟಡಿ ಬಿಕಾಸ್ ಇಟ್ಸ್ ಮೈ ಜಾಬ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ. ಸೊ ಫೈನಲಿ ಹೆವಿ ಆರ್ಟಿಂದ ನನ್ನ ಪೇರೆಂಟ್ಸಿಗೆ ಗುಡ್ ಬೈ ಹೇಳಿ ಇವಾಗ ನಾನು ಹೊರಡ್ತಿದ್ದೀನಿ. ಐ ನೋ ನಮ್ಮ ಎಮೋಷನ್ಸ್ ಮಧ್ಯದಲ್ಲಿ ಬರುತ್ತೆ ಅಂತ, ಯಾಕಂದರೆ ನಮ್ಮ ಪೇರೆಂಟ್ಸ್ ಜೊತೆ ಆ ಥರ ಬಾಂಡಿಂಗ್ ಇರುತ್ತೆ. ಬಟ್ ನಾವು ಈ ಥರ ಅಬ್ರಾಡಿಗೆ ಹೋಗಬೇಕು ಅಂತ ನಾವೇ ಹಠ ಮಾಡಿ ಸೇರಿಕೊಂಡಾಗ ಇದೆಲ್ಲ ನಾವು ಫೇಸ್ ಮಾಡಲೇಬೇಕಾಗುತ್ತೆ. ನಂದು ಫುಲ್ ಟೆನ್ಷನ್ ಇದ್ದಿದ್ದು ನನ್ನ ಬ್ಯಾಗ್ನ ಕ್ಯಾಬಿನ್ ಬ್ಯಾಗಾಗಿ ಅಲೋ ಮಾಡ್ತಾರಾ ಇಲ್ವಾ ಅಂತ ಹೇಳಿ. ಗೈಸ್, ಕೃತಿ ನೋಡಿ ಹೊಸ ಏರ್ ಕಟ್ಟು ಹೇಗಿದೆ. ಆಯ್ ಮಾಡೆ ನನ್ನ ಬ್ಲಾಗಿಗೆ. ಸೊ ಗೈಸ್, ನಾವು ಚೆಕಿಂಗ್ ಮಾಡ್ಸೋಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಇವಾಗ ಚೆಕ್ ಇನ್ ಮಾಡಿಸೋದಕ್ಕೆ ಅಂತ ವೆಯ್ಟ್ ಮಾಡ್ತಿದ್ವಿ ಆ್ಯಂಡ್ ತುಂಬಾ ಕ್ಯೂ ಇತ್ತು ಗೈಸ್ ಆ್ಯಂಡ್ ನನಗೆ ಲೆಗ್ಸ್ ಎಲ್ಲ ಪೇನ್ ಬಂತು. ಗೈಸ್, ಫೈನಲಿ ನನ್ನ ಚೆಕಿಂಗ್ ಎಲ್ಲ ಮುಗೀತು ಆ್ಯಂಡ್ ಇದನ್ನು ಕ್ಯಾಬಿನ್ ಬ್ಯಾಗಾಗಿ ಅಲೋ ಮಾಡಿದ್ದಾರೆ. ಸೊ ನಾನು 40 kg ಮೇಲೆ 500 grams ಇತ್ತು, ಬಟ್ ಅವ್ರೇನೂ ಮಾಡಿಲ್ಲ. ಸೊ ಇವಾಗ ಹೋಗಿ ನೆಕ್ಸ್ಟ್ ಚೆಕಿಂಗ್ ಪ್ರೊಸೆಸ್ನ ಮಾಡಬೇಕು. ಸೊ ಗೈಸ್, ಫೈನಲಿ ನನ್ನ ಚೆಕಿಂಗ್, ಇಮಿಗ್ರೇಷನ್ ಎಲ್ಲ ಆಗಿದೆ. ಸೊ ಇವಾಗ ನಾನು ನೆಕ್ಸ್ಟ್ ನನ್ನ ಫ್ಲೈಟ್ ರೆಡಿ ಇದೆ. ಸೊ ಡಿಪಾರ್ಟಿಂಗ್ ಟೈಮ್ ಕೂಡ ಬಂದಿದೆ. ಸೊ ಇವಾಗ ನಾನು ಹೊರಡ್ತಿದ್ದೀನಿ. ಸೊ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ಆಲ್ ಡಿಪಾರ್ಚರ್ ಗೇಟ್ಸ್ ಅಂತ. ಸೊ ಹೋಗೋಣ, ಎಲ್ಲರೂ ಬರಲಿ, ಎಲ್ಲರೂ ಚೆಕಿಂಗ್ ಮಾಡಿಸಿ ಇವಾಗ ಹೊರಡ್ತಿದ್ದೀವಿ ಗೈಸ್. ಸೊ ಫೈನಲಿ ಬಾಯ್ ಬಾಯ್ ಬೆಂಗಳೂರು ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ ಗೈಸ್, ಏರ್ಪೋರ್ಟ್ ಹೇಗಿದೆ ಅಂತ. ಆ್ಯಂಡ್ ಇದೆಲ್ಲ ಫುಲ್ ಬ್ಯಾಂಬೂ ಟ್ರೀಯಿಂದ ಮಾಡಿರೋದು ಅಂತ ನಾನು ಕೇಳ್ಪಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ ಸೀರಿಯಸ್ಲಿ. ಕಂಪೇರಿಂಗ್ ಟು ಅದರ್ ಏರ್ಪೋರ್ಟ್ಸ್ ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಫಸ್ಟ್ ಟೈಮ್ ಬಂದಿರೋದು ಆ್ಯಂಡ್ ನಾನು ಬೆಸ್ಟ್ ರಿವ್ಯೂ ಕೊಡ್ತಿದ್ದೀನಿ ಅಂತಲೇ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೋಡಿ ವಾಟರ್ ಫಾಲ್ಸ್ ಕೂಡ ಇದೆ. ನಿಜ ಗೈಸ್, ಸಕ್ಕತ್ತಾಗಿದೆ. ಇದು ನಮ್ಮ ಬೆಂಗಳೂರು ಅಂತ.
ಸೊ ಗೈಸ್, ಇವಾಗ ನಾವು ಹೋಗ್ತಾ ಇದ್ದೀವಿ. ನಮಗೆ 4:15ಗೆ ಫ್ಲೈಟ್ ಇರೋದು, ಬಟ್ ನಂಗೆ 4:10 ಆಗಿಬಿಟ್ಟಿದೆ, ಇನ್ನೂ ಹೋಗಿಲ್ಲ. ಸೊ ಇವಾಗ ಹೋಗ್ತಾ ಇದ್ದೀವಿ. ಸೊ ಯು ಕ್ಯಾನ್ ಸಿ ಎಲ್ಲ ಬರ್ತಿದ್ದಾರೆ. ನಾಚಿಕೆ ಮನ ಮರ್ಯಾದಿಲ್ಲ. 4:15 5 ನಿಮಿಷ ಇರೋದು. ಇವಾಗ ಅದು ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಓಕೆ. ಸೊ ಗೈಸ್, ಇದೆಲ್ಲ ಶಾಪ್ಸ್. ಸೊ ಯಾರಿಗೆ ಶಾಪ್ ಮಾಡಬೇಕು ಅನಿಸುತ್ತೆ, ಸೊ ಯು ಕ್ಯಾನ್ ಕಮ್ ಆ್ಯಂಡ್ ಶಾಪ್ ಯರ್. ಇದೆಷ್ಟು ಕ್ಯೂಟ್ ಇದೆ ನೋಡಿ. ಸ್ಟಾರ್ಬಕ್ಸ್ ಕಾಫಿ ಯಾರಿಗಿಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ. ಇದೆಲ್ಲ ನೋಡಿ ಗೈಸ್, ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ಬ್ಯಾಂಬೂ ಟ್ರೀಯಿಂದನೇ ಮಾಡಿರೋದು. ಎಷ್ಟು ಚೆನ್ನಾಗಿದೆ ನೋಡಿ, ವಾವ್ ಅನಿಸ್ತಿದೆ ನನಗಂತೂ. ಸಕ್ಕತ್ತಾಗಿದೆ. ನಮ್ಮ ಬೆಂಗಳೂರಲ್ಲಿ ನಮ್ಮ ಕನ್ನಡ ಲ್ಯಾಂಗ್ವೇಜ್ ನೋಡೋದು ಎಷ್ಟು ಚೆಂದ ಅಲ್ಲ. ಕೆಫೆ ಶೋಕೋಲಾ ತುಂಬಾ ಲೇಟ್ ಆಗಿತ್ತು ಫ್ಲೈಟಿಗೆ. ಆ್ಯಂಡ್ ಫೈನಲಿ ಫ್ಲೈಟ್ ಒಳಗಡೆ ಬಂದ್ವಿ. ಆ್ಯಂಡ್ ಇವತ್ತು ನನ್ನ ಸೀಟ್ ಬಂದು ವಿಂಡೋ ಪಕ್ಕನೇ 22F. ಆ್ಯಂಡ್ ಫೈನಲಿ ನಾನು ಲಗೇಜ್ ಎಲ್ಲ ಸೆಟಲ್ ಮಾಡಿ ಆ್ಯಂಡ್ ನಾನು ಇವಾಗ ವಿಂಡೋ ಪಕ್ಕ ಕೂತ್ಕೊಂಡೆ. ಆ್ಯಂಡ್ ಸಿ ಈ ಮಾರ್ನಿಂಗ್ ಹೇಗಿದೆ ಅಂತ. ನಾನು ಹೋಗ್ತಿರೋದು ಕೂಡ ಏರ್ ಅರೇಬಿಯಾ ಫ್ಲೈಟ್. لسلامتكم نرجو من حضراتكم الانتباه بينما يقوم أفراد الطاقم بشرح إجراءات السلامة والطوارئ على مثل هذه الطائرة. ನನಗೆ ಗೊತ್ತಿಲ್ಲ ಯಾಕೆ ಅಂತ, ಬಟ್ ಈ ಒಂದು ಜರ್ನಿಲಿ ಫುಲ್ ನಿದ್ದೆನೇ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಮಾರ್ನಿಂಗ್ ಸನ್ರೈಸ್ ಆಗಬೇಕಾದ್ರೆ ತೆಗ್ದಿರೋ ವಿಡಿಯೋ. ಆ್ಯಂಡ್ ಎಷ್ಟು ಚೆನ್ನಾಗಿದೆ ನೋಡಿ. ಆ್ಯಂಡ್ ಫೈನಲಿ ನನ್ನ ಬ್ರೇಕ್ಫಾಸ್ಟ್ ಕೂಡ ಬಂತು. ಸೊ ನಾನು ಆರ್ಡರ್ ಮಾಡಿದ್ದು ಯೋಗರ್ಟ್ ವಿತ್ ಗ್ರ್ಯಾನೋಲಾ, ಬಟ್ ನನಗೆ ಕೊಟ್ಟಿದ್ದವರು ಫ್ರೂಟ್ಸ್ ವಿತ್ ಬ್ಲೂಬೆರಿ ಯೋಗರ್ಟ್ ಅಂತ. ಆ್ಯಂಡ್ ಇದಂತೂ ತುಂಬಾ ಚೆನ್ನಾಗಿತ್ತು, ಬಟ್ ನಾನು ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟ್ ಬ್ಯಾಗಲ್ಲೇ ಇಟ್ಕೊಂಡಿದ್ದೆ. ನೆಕ್ಸ್ಟ್ ಶಾರ್ಜಾ ಏರ್ಪೋರ್ಟಲ್ಲಿ ಹೋಗಿ ತಿನ್ನೋಣ ಅಂತ ಹೇಳಿ. ಯಾಕೆ ಅಂದರೆ ನಂಗೆ ನಿದ್ದೆ ತುಂಬಾ ಬರ್ತಿತ್ತು ಆ್ಯಂಡ್ ನನಗೇನು ತಿನ್ನೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಹಾಗೆ ಇಟ್ಟಿದ್ದೆ. ಇವಾಗ ಫುಲ್ ಬೆಳಕಾಗಿತ್ತು ಆ್ಯಂಡ್ ಫೈನಲಿ ಶಾರ್ಜಾಗೆ ಲ್ಯಾಂಡ್ ಆಗ್ತಿದ್ವಿ. ಸೊ ಶಾರ್ಜಾ ಲ್ಯಾಂಡಿಂಗ್ ಟೈಮ್ ಬಂದು ಮಾರ್ನಿಂಗ್ 8:30 ಇನ್ ಶಾರ್ಜಾ. ಅಂದರೆ ಇಂಡಿಯಾದಲ್ಲಿ ನಿಯರ್ಲಿ 10 o'clock ಆಗಿರುತ್ತೆ. ಆ್ಯಂಡ್ ಲ್ಯಾಂಡಿಂಗ್ ಅಂತೂ ತುಂಬಾ ಸ್ಮೂತಾಗಿ ಆಯಿತು ಆ್ಯಂಡ್ ಸೇಫಾಗಿ ಕೂಡ ರೀಚ್ ಆದ್ವಿ ಶಾರ್ಜಾಗೆ. ಫೈನಲಿ ನಾವು ಫ್ಲೈಟಿಂದ ಇಳಿದ್ವಿ. ಸೊ ಇವಾಗ ಈ ಬಸ್ಸಲ್ಲಿ ಹೋಗಬೇಕು. ಶಾರ್ಜಾ ಏರ್ಪೋರ್ಟ್ ಒಳಗಡೆ ಬಿಡ್ತಾರೆ. ಸೊ ಗೈಸ್, ಫೈನಲಿ ನಾವು ಶಾರ್ಜಾ ಏರ್ಪೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬಾ ಲೇಟಾಗಿ ಡಿಪಾರ್ಚರ್ ಆಯಿತು ಬ್ಯಾಂಗ್ಳೂರಿಂದ. ಸೊ ಏನಂದರೆ ಇವಾಗ 3.5 hours ವೆಯ್ಟ್ ಮಾಡಿ ಆಮೇಲೆ ಇಲ್ಲಿಂದ ಹೊರಡಬೇಕು. ಇವಾಗ ನೋಡಿ ಆಲ್ರೆಡಿ ಫ್ಲ್ಯಾಟ್ ಆಗಿಬಿಟ್ಟಿದ್ದಾರೆ. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿಬಿಟ್ಟು ತಿಂಡಿ ತಿಂದು ಆಮೇಲೆ ಹೊರಡಬೇಕು. ಫ್ರೆಶ್ ಅಪ್ ಆಗಿ ಇವಾಗ ನಾವು ಬ್ರೇಕ್ಫಾಸ್ಟ್ ತಿನ್ನೋದಕ್ಕೆ ಅಂತ ಹೋಗ್ತಾಯಿದ್ದೀವಿ. ಸೊ ನೋಡೋಣ ಏನು ಇದೆ, ಏನು ತಿನ್ಬೋದು ಅಂತ. ಲೆಟ್ಸ್ ಗೋ. ಇದೊಂದೇ ಇಂಡಿಯನ್ ಹೋಟೆಲ್ ಇರೋದು, ಐ ಮೀನ್ ಲೈಕ್ ಕರ್ನಾಟಕ ಸ್ಪೆಸಿಫಿನ್ಸ್ ಆಗಿ ಸಿಗುವಂಥದ್ದು. ಸೊ ಇಲ್ಲೇ ನೋಡೋಣ. ಗೈಸ್, ನಾನೊಂದು ಪ್ಲೇನ್ ಮಸಾಲೆ ದೋಸೆ ತೊಗೊಂಡಿದ್ದೀನಿ. ಮಸಾಲೆ ದೋಸೆ ಅಲ್ಲ, ಪ್ಲೇನ್ ದೋಸೆ. ಸೊ ಇದಕ್ಕೆ 360 rupees. ಆ್ಯಂಡ್ ವೇದಾಕೋ ಸ್ಪ್ರೈಟ್ ತೊಗೊಂಡಿದ್ದಾಳೆ, 60 ಕಾಫಿ ತೊಗೊಂಡಿದ್ದಾಳೆ, ಆ್ಯಂಡ್ ಕೃತಿ ಸೇಮ್ ದೋಸೆ ತೊಗೊಂಡಿದ್ದಾಳೆ. ಲೆಟ್ಸ್ ಹ್ಯಾವ್. ಚೆನ್ನಾಗೈತೆ. ಸೊ ಗೈಸ್, ಫೈನಲಿ ನಾವು ಶಾರ್ಜಾ ಏರ್ಪೋರ್ಟಿಂದ ಹೊರಟಿದ್ದೀವಿ. ಸೊ ಫ್ಲೈಟ್ ಬಂದು 1:35 ಇದೆ. ಸೊ ಇವಾಗ ಟೈಮ್ ಬಂದು 12 ಆಗಿದೆ. ಸೊ ಇವಾಗ ಚೆಕಿಂಗ್ ಎಲ್ಲ ಮುಗಿಸಿ ಹೋಗೋಷ್ಟಲ್ಲಿ ಆಗುತ್ತೆ. ಸೊ ಇಲ್ಲಿ ಚೆಕಿಂಗ್ ಮಾಡಿಸಿ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ನೆಕ್ಸ್ಟ್ ನಾವು ಅಲ್ಲೋಗಿ ಫ್ಲೈಟಿಗೆ ವೆಯ್ಟ್ ಮಾಡಬೇಕು. ಸೊ ಗೈಸ್, ಫೈನಲಿ ನಾವು ಫ್ಲೈಟ್ ಒಳಗಡೆ ಬಂದ್ವಿ. ಆ್ಯಂಡ್ ಜಸ್ಟ್ ಮಿಸ್ಸಲ್ಲಿ ನಾವು ಫ್ಲೈಟ್ನ ಮಿಸ್ ಮಾಡ್ಕೊತಿದ್ವಿ. ಆ್ಯಂಡ್ ಲಾಸ್ಟ್ ಕಾಲಲ್ಲಿ ಬಂದಿದ್ದು. ಆ್ಯಂಡ್ ಯಾಕಂದರೆ ನಾವು ಟೈಮ್ ಪಾಸ್ ಮಾಡ್ಕೊಂಡು ಕೂತಿದ್ವಿ. ಈ ಒಂದು ಫ್ಲೈಟ್ ಮಿಸ್ ಆಗಿದೆ, ದೊಡ್ಡ ಎಡವಟ್ಟೆ ಆಗ್ತಿತ್ತು. ಆ್ಯಂಡ್ ಫೈನಲಿ ಇವಾಗ ನನ್ನ ಸೀಟ್ ಬಂದು ವಿಂಡೋ ಪಕ್ಕ. ಆ್ಯಂಡ್ ನನ್ನ ಹಿಂದೆ ಕೃತಿ ಕೂಡ ಕೂತಿದ್ಲು.
ಆ್ಯಂಡ್ ಈ ಒಂದು ಫ್ಲೈಟಲ್ಲಿ ಕೂಡ ತುಂಬಾ ನಿದ್ದೆ ಮಾಡ್ತಿದ್ದೆ. ಆ್ಯಂಡ್ ಅವ್ರು ಊಟ ಕೊಡೋದು ನಂಗೆ ಗೊತ್ತಾಗ್ತಿರ್ಲಿಲ್ಲ. ಆ್ಯಂಡ್ ನನ್ನ ಊಟ ಬಂದು ಚೆನ್ನ ಮಸಾಲ ವಿತ್ ಪರೋಟ. ಸೊ ಫೈನಲಿ ಇದನ್ನು ತಿಂದು ಪುನಃ ನಿದ್ದೆ ಮಾಡಿದೆ. ಆ್ಯಂಡ್ ಗಾಯ್ಸ್ ಫೈನಲಿ ನಾವು ಇವಾಗ ಅರ್ಮೇನಿಯಾಗೆ ಲ್ಯಾಂಡ್ ಆದ್ವಿ. ಸೊ ಗೈಸ್ ಫೈನಲಿ ಬ್ಯಾಕ್ ಟು ನಾರ್ಮಲ್ ಲೈಫ್. ಸೊ ಫೈನಲಿ ಅರ್ಮೇನಿಯಾದಲ್ಲಿ ಲ್ಯಾಂಡ್ ಆದ್ವಿ. ಟೈಮ್ ಬಂದು 4:45 ಆಗಿದೆ. ಅಂದರೆ ಇಂಡಿಯಾದಲ್ಲಿ ನಿಯರ್ಲಿ 6:15 ಆಗಿರುತ್ತೆ, 6:15 ಆಗಿರುತ್ತೆ. ಸೊ ಇವಾಗ ಇಲ್ಲಿ ಪಾಸ್ಪೋರ್ಟ್ ಕಂಟ್ರೋಲಲ್ಲಿ ಎಲ್ಲ ಮಾಡಿಸಿ ಹೊರಗಡೆ ಹೋಗೋಷ್ಟರಲ್ಲಿ ಲಿಟರಲಿ ಇಲ್ಲಿ 5 o'clock ಆಗಿಬಿಡುತ್ತೆ ಅರ್ಮೇನಿಯಾದಲ್ಲಿ. ಬ್ಯಾಕ್ ಟು ನಾರ್ಮಲ್. ಗೈಸ್ ಫೈನಲಿ ಪಾಸ್ಪೋರ್ಟ್ ಕಂಟ್ರೋಲ್ದು ಇಮಿಗ್ರೇಷನ್ ಎಲ್ಲ ಆಯಿತು. ಸೊ ಇವಾಗ ಲಗೇಜ್ ಕಲೆಕ್ಟ್ ಮಾಡ್ಕೊಬೇಕು. ಸೊ ನನ್ನ ಲಗೇಜ್ ನೋಡೋಣ ಎಲ್ಲಿದೆ ಅಂತ. ಸೊ ಗೈಸ್ ಫೈನಲಿ ನನ್ನ ಲಗೇಜಸ್ ಎಲ್ಲ ಬಂತು. ಸೊ ಇವಾಗ ಮನೆಗೆ ಹೊರಡುವ ಸಮಯ. ಸೊ ಗೈಸ್ ಫೈನಲಿ ಏರ್ಪೋರ್ಟಿಂದ ಹೊರಗಡೆ ಬಂದ್ವಿ. ಆ್ಯಂಡ್ ಇವಾಗ ಟ್ಯಾಕ್ಸಿಗೆ ಎಲ್ಲ ಫಿಲ್ ಮಾಡ್ತಿದ್ದೀವಿ. ಸೊ ಈ ಒಂದು ಟ್ಯಾಕ್ಸಿ ನಮ್ಮ ಲಗೇಜಸ್ ಪ್ಲಸ್ ನಾವು ಎಲ್ಲ ಸೇರಿಸಿ ಟೋಟಲ್ 6,000 dirhams ಅಂದರೆ 1,300 rupeesವರೆಗೂ ಇಸ್ಕೊತಿದ್ದಾರೆ. ಸೊ ಫಸ್ಟ್ ಮನೆಗೆ ಹೋದ್ರೆ ಸಾಕು, ಎಷ್ಟಾರು ಆಗಲಿ ಅನ್ನೋಂಗೆ ಆಗ್ಬಿಟ್ಟಿದೆ. ಫೈನಲಿ ಮನೆಗೆ ಬಂದ್ವಿ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಯಾವ ಮನೇಲಿ ಇದ್ವಿ ಅದೇ ಮನೆ. ಆ್ಯಂಡ್ ನಮ್ಮ ಓನರ್ ಫುಲ್ ಚೇಂಜಸ್ ಮಾಡಿಬಿಟ್ಟಿದ್ದಾರೆ. ಮನೇನ ಫುಲ್ ಪೇಂಟಿಂಗ್ ಎಲ್ಲ ಮಾಡಿಸಿ ಆ್ಯಂಡ್ ಎಲ್ಲ ರೆಡಿ ಮಾಡಿಸಿ. ಸೊ ಇವಾಗ ಫುಲ್ ಸೆಟಲ್ ಮಾಡಬೇಕು. ಆ್ಯಂಡ್ ನಿಮ್ಗೆ ಯಾರಾದರೂ ನಮ್ಮ ಮನೆ ಹೋಮ್ ಟೂರ್ ಬೇಕು ಅಂದರೆ ಕಮೆಂಟ್ ಮಾಡಿ. ಇವಾಗ ಆಲ್ರೆಡಿ ಟೈಮ್ 7 o'clock ಆಗಿದೆ ಗೈಸ್. ಏರ್ಪೋರ್ಟಿಂದ ಬರೋಷ್ಟೇ 7 o'clock. ಇಲ್ಲಿ ನೋಡಿ ಗೈಸ್, ಎಲ್ಲ ಲಗೇಜು ಮೇಲೆ ಎತ್ಕೊಂಡು ಹೋಗಿ ಇವಾಗ ಸೆಟಲ್ ಮಾಡಬೇಕು. ನಮ್ಮನೆ ಫುಲ್ ಪಳ 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 ಹೊಳಿತಿದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್. ಸೊ ಗೈಸ್ ನಾವು ಫೈನಲಿ ಶಾರ್ಜಾ ಏರ್ಪೋರ್ಟಿಗೆ ಬಂದಿದ್ದೀವಿ. ಆ್ಯಂಡ್ ತುಂಬಾ ಲೇಟಾಗಿ ಡಿಪಾರ್ಚರ್ ಆಯಿತು ಬ್ಯಾಂಗ್ಳೂರಿಂದ. ಸೊ ಇವಾಗ ಇಲ್ಲಿ 3.5 hours ವೆಯ್ಟ್ ಮಾಡಬೇಕು. ಇನ್ನೂ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಟೂತ್ ಬ್ರಷ್ ಮಾಡಿಲ್ಲ. ಅದೆಲ್ಲ ಏನೋ ನೆಸಸರಿನಾ? ಬ್ರಷ್ ಮಾಡಿಲ್ಲ, ಬಟ್ ತಿಂದಿದ್ದೀವಿ. ಬಟ್ ತಿಂದಿದ್ದೀವಿ ನಾಚ್